ಬಿಡಿ, ಒಂದ್ ವಾರನೂ ಓಡದ ಸ್ಥಿತಿಯಲ್ಲಿ ಕನ್ನಡ ಇಂಡಸ್ಟ್ರಿ ಇದೆ. ಎಷ್ಟೇ ದೊಡ್ಡ ಸ್ಟಾರ್ ಸಿನಿಮಾ ಆದ್ರೂ ಒಂದೇ ವಾರಕ್ಕೆ ಕತೆ ಮುಗಿತಾ ಇದೆ. ಅಂಥದ್ರಲ್ಲಿ ಭಗೀರಥ ಸಿನಿಮಾ ಬರೋಬ್ಬರಿ 100 ದಿನಗಳನ್ನ ಪೂರೈಸಿ ಸಂಭ್ರಮಾಚರಣೆಯಲ್ಲಿ ಮುಳುಗಿದೆ. ಮೈಸೂರು ಹಾಗೂ ಬೆಂಗಳೂರು ಸೇರಿದಂತೆ ಹಲವು ಥಿಯೇಟರ್ಗಳಲ್ಲಿ ಶತಕ ಬಾರಿಸಿ ಮುನ್ನುಗ್ತಾ ಇದೆ. ಭಗೀರಥನ ಶತಕ ಸಾಧನೆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಆನೆ ಹೊಡಿತೀನಿ ಅಂತ ಹೇಳಿದ್ದಾಯ್ತು. ಇದುವರೆಗೂ ಒಂದು ಇಲಿನ್ ಕೂಡ ಹೊಡೆಯಕ್ಕಾಗಿಲ್ಲ. ನಿಂತರ ನಾನ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜ್ ಕಲ್ತವನಲ್ಲ, ನಮ್ಮೂರ್ ನದಿಯಲ್ಲಿ ನೀರಿಗೆ ವಿರುದ್ಧವಾಗಿ ಈಜ್ ಕಲ್ತವನು. SP ಸೂರ್ಯಪ್ರಕಾಶ್ ಈ ವಿಷಯಕ್ಕೆ ತಲೆ ಹದ್ದೆ ನಿನ್ನ ಪಾಡಿಗೆ ಹೊರಟೋಗು. 100 ದಿನ ಪೂರೈಸಿದ ಕನ್ನಡದ ಭಗೀರಥ ಖುಷಿಯಲ್ಲಿ ಚಿತ್ರತಂಡ. ಮೈಸೂರು ಬೆಂಗಳೂರಿನಲ್ಲಿ ಶತಕ ಬಾರಿಸಿದ ಭಗೀರಥ. 100 ದಿನ ಬಿಡಿ, ಒಂದ್ ವಾರವೂ ಓಡದ ಸ್ಥಿತಿಯಲ್ಲಿ ಕನ್ನಡ ಇಂಡಸ್ಟ್ರಿ ಇದೆ. ಎಷ್ಟೇ ದೊಡ್ಡ ಸ್ಟಾರ್ ಸಿನಿಮಾ ಆದ್ರೂ ಒಂದೇ ವಾರಕ್ಕೆ ಕಥೆ ಮುಗಿತಾ ಇದೆ. ಅಂಥದ್ರಲ್ಲಿ ಭಗೀರಥ ಸಿನಿಮಾ ಬರೋಬ್ಬರಿ 100 ದಿನಗಳನ್ನ ಪೂರೈಸಿ ಸಂಭ್ರಮಾಚರಣೆಯಲ್ಲಿ ಮುಳುಗಿದೆ. ಮೈಸೂರು ಹಾಗೂ ಬೆಂಗಳೂರು ಸೇರಿದಂತೆ ಹಲವು ಥಿಯೇಟರ್ಗಳಲ್ಲಿ ಶತಕ ಬಾರಿಸಿ ಮುನ್ನುಗ್ತಾ ಇದೆ. ಹಾಗಾಗಿ ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ಶತಕ ಸಂಭ್ರಮಾಚರಣೆಯನ್ನ ಮಾಡಲಾಯಿತು. ಥಿಯೇಟರ್ನಲ್ಲೂ ಕೂಡ ಭಗೀರಥ ಸಿನಿಮಾ 100 ದಿನಗಳನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ಬೃಹತ್ ಕಟೌಟ್ಗಳನ್ನ ನಿಲ್ಲಿಸಿ ಸಿನಿಮಾ ನೋಡೋಕೆ ಬಂದ ಪ್ರೇಕ್ಷಕರಿಗೆ ಆಹಾರ ವಿತರಣೆ ಮಾಡಿ ಸಂಭ್ರಮಾಚರಣೆ ಮಾಡಿದ್ರು. ಇನ್ನು ಭಗೀರಥ ಸಿನಿಮಾದ ನಿರ್ದೇಶಕ ರಾಮ್ ಜನಾರ್ದನ್ ಹಾಗೂ ನಿರ್ಮಾಪಕ ಚೇತನ್ ರಮೇಶ್ 100ನೇ ದಿನ ಬೆಂಗಳೂರಿನ ಸ್ವಪ್ನ ಥಿಯೇಟರ್ನಲ್ಲಿ ಪ್ರೇಕ್ಷಕರ ಜೊತೆ ಕೂತು ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ರು. 100ನೇ ದಿನವೂ ಭಗೀರಥ ಸಿನಿಮಾ ನೋಡೋಕೆ ಅಭಿಮಾನಿಗಳು ಬಂದಿದ್ದು ವಿಶೇಷವಾಗಿತ್ತು. ಈ ವೇಳೆ ಮಾತನಾಡಿದ ನಿರ್ದೇಶಕ ರಾಮ್ ಜನಾರ್ದನ್ ಹಾಗೂ ನಿರ್ಮಾಪಕ ಚೇತನ್ ರಮೇಶ್ 100 ದಿನಗಳನ್ನ ಪೂರೈಸಿದ್ದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ರು. 100 ದಿನ ಸತತವಾಗಿ ಒಂದು ಶೋನು ಖಾಲಿ ಇಲ್ಲದೆ ಸತತವಾಗಿ 100 ದಿನ ಸ್ವಪ್ನ ಥಿಯೇಟ್ರಲ್ಲಿ, ಮೈಸೂರು ಪ್ರಭಾ ಥಿಯೇಟ್ರಲ್ಲಿ ಯಶಸ್ವಿಯಾಗಿ ಪ್ರದರ್ಶನಗೊಂಡಿದೆ. ತುಂಬ ಖುಷಿಯಾಗಿದೆ. ನನ್ನ ಜೀವನದ ಒಂದು ಮರೆಯಲಾಗದ ದಿನಗಳು ಅಂತ ಹೇಳ್ಬೋದು.